ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ತುಂಬ ದಿನದ ನಂತರ ವಿಡಿಯೋಸ್ ಮಾಡ್ತಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಭಾಳ ದಿನ ಆಯ್ತಪ್ಪ, ಸಿಕ್ಕಾಪಟ್ಟೆ. ಒಂದು 5-6 ತಿಂಗಳಾಯಿತು ವೀಡಿಯೋಸೇ ಮಾಡಿಲ್ಲ. ಕಾಲೇಜ್ ವರ್ಕ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ರತಿಯೊಂದು ಕಂಟೆಂಟ್, ಒಂದಿಷ್ಟು ಕಂಟೆಂಟ್ ಹುಡುಕಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೇನಂತಂದರೆ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಮಚ್ಚ ಯೂಟ್ಯೂಬ್ ಚಾನಲ್ ಮಾಡಿದೆ, ಒಂದು ವೀಡಿಯೋಸ್ ಇಲ್ಲಲ್ಲ ಮಚ್ಚ. ಚಾನಲ್ ಓಪನ್ ಮಾಡಿದ್ರೆ 3 ವೀಡಿಯೋ ಕಾಣಿಸ್ತದೆ ಅಷ್ಟೇ, ಅದು 6 ತಿಂಗಳು ಹಿಂದಿರೋ ವೀಡಿಯೋಸ್. ಯಾವಾಗ ಮಾಡ್ತೀವಿ ಅಂತ ಕೇಳ್ತಿದ್ರು. ಯಾಕೋ ಟೈಮ್ ಸಿಗಲಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಗೈಸ್, ಅಮ್ಮ ಎಂತ ಮಾಡ್ತಿದ್ರು ನೋಡು ಆ ಹಬ್ಬಕ್ಕೆ, ನೋಡ್ಬರೋದು ಬನ್ನಿ ಪಟ. ಎಂತ ಇವತ್ತು ತಿಂಡಿ ಫಿಟ್ ಮಾಡ್ತಾ ಇದ್ದೇನೆ. ಮಾಡ್ತೀನಿ. ಆಮೇಲೆ ಎಣ್ಣೆ ಹಾಕ್ತೀನಿ. ಅಷ್ಟಲ್ಲ ಓರ್ಸಲ್ಲಿ ಎಣ್ಣೆ ಯಾರು ಇಲ್ಲ, ನಾನೇ ವಿಡಿಯೋ ಮಾಡ್ತಿದ್ದೆ. ಅದಕ್ಕೆ ಸೌಂಡ್ ತಕ್ಕತ್ತಿರ್ತಿದೆ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಒಬ್ಬಳು ಕೂಲೆ ರೊಟ್ಟಿ ಅಂತ ಇದ್ದಳೀಗ. ಒಬ್ಬಳು ಕೂಲೆ ರೊಟ್ಟಿ ಚಿಂಟು ಕೂಲೆ ರೊಟ್ಟಿ ಮಾಡೋದಿಲ್ಲ, ಅನ್ನ ಹತ್ರ ಬರುತ್ತೇವೆ, ತಗೊಂಡಿರ್ತೇವೆ. ಹೌದು, ನಾ ಬರೋದು ಹೋಗೋದಿಲ್ಲಪ್ಪ. ಇಲ್ಲ ಚಾವ್ ಸರಿ, ಸೂಪ್ ಎಲ್ಲ ಆಯ್ತಮ್ಮ. ಸೂಪ್ ಸಾಕು. ನಿನ್ನೆ ರಾತ್ರಿ ಮಾಡೋ ಸೂಪ್ ದನ ಕೊಟ್ಟೆ. ಬೆಳ್ಳಿ ಸೂಪ್ ತಿಂದ ಬೆಳ್ಳಿ ಒದ್ದೆ ಬೆಳ್ಳಿ. ನೀ ಕರೆದ್ರಲ್ಲ ಅವ್ನು ಕಾಸಿಲ್ಲ. ತಿಂದ ಮನೆ ಕಡಿತೀಗ ನಿಂತ್ಕೊಂಡು ಹೇಳೆ ಎದ್ದೇಳು. ಹೇಳೆ ಬೆಳ್ಳಿ ನಿಂತ್ಕೊಂಡು ಹೇಳಂದ್ರೆ ಹೇಳ್ತದೆ. ಮನೆ ಕೊಡು ನನಗೆ. ಹೆಚ್ಚು ತಿರುಗಿ ನಿಂತ್ಕ ಇಲ್ವಾ? ಇಟ್ಲೆ ನೋಡ. ಹಾಗೆ ನಮ್ಮನೆ ಲಕ್ಷ್ಮಿ ನೋಡು, ಗುಡ್ ಗರ್ಲ್. ನೋಡಿ ಅಂತ ಹೇಳೋದು ಗೊತ್ತಾಗ್ತದೆ. ಅದು ನಮ್ಮನೆ ಬಿಲ್ಲಿದೆ. ನಮ್ಮನೆ ಬಿಲ್ಲಿ ಮನೆ ಕಾಣ್ಬೋದು. ಮುರಿ ಇತ್ತು, ಅದು ಸಮೇತ ಕರ್ದರ್ ಸ್ವಲ್ಪ ಕೊಡ್ಬೋದು. ಇಲ್ಲಿ ಓ ಬಿಲ್ಲು ಅಮ್ಮ ಫುಲ್. ಅಯ್ಯೋ ಹಾಯ್ ಗೈಸ್, ಬೆಳಿಗ್ಗೆ ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸಿ ಈಗ ಕರಾವಳಿ ಸ್ಪೆಷಲ್ ಪಾತೋಳಿ ಅಂದರೆ ಸುರುಳಿ ರೊಟ್ಟಿ ಮಾಡ್ತಿದ್ದೇವೆ. ಅದು ಹೆಂಗೆ ಮಾಡೋದು ಅಂತ ಪಪ್ಪ ಹೇಳ್ತಾರೆ, ಕೇಳಿ. ಪಪ್ಪ ಹೇಳ್ತಾರೆ ಹೆಂಗೆ ಮಾಡೋದು ಅಂತ. ಇದೆಂತ ಪಪ್ಪ? ನಂಗೆ ಬರೋದಿಲ್ಲಪ್ಪ ಮಾರೆ. ನೀನು ಮಾಡ್ತಿದ್ದಾರು ಹೇಳ್ಬಾರೆ. ನಾನು ಹಿಟ್ಟು ಕಲಿಸ್ತಾ ಇದ್ದೆ. ಹಿಟ್ಟು ಕಲಸಿ ಹೊರದಿ, ಕಡೆಗೆ ಕಾಯಿ ಬೆಲ್ಲದ ಪಾಕ ತರಿಸಿ ಅದನ್ನ ಒಳಗೆ ಸೇರಿಸಿ ಅದನ್ನ ಬೇಯಿಸೋದು. ಮಾಡುವ ಪ್ರತಿಯೊಂದು ಹಂತವನ್ನು ನಮ್ಮ ಪಪ್ಪ ಹೇಳ್ಕೊಡ್ತಾರೆ, ಕಲೀರಿ ಗೈಸ್. ಇದೀಗ ಹಿಂಗೆ ಉಂಡೆ ಮಾಡಿಡೋದು. ಅಮ್ಮ ಅಲ್ಲಿ ಕಾಯಿ ಕರಿತಿದ್ರು, ಅಮ್ಮನ ತೋರ್ಸ್ಕೊಬರ್ತಿದ್ರಿ. ಅಮ್ಮ ಎಂತ ಮಾಡ್ತಿದ್ದೆ? ನಾನು ತೋರಿಲ್ಲ. ಎಂತ ಮಾಡ್ತಿದ್ದೆ? ಕೂಲೆ ರೊಟ್ಟಿ
ಕಾಯಿ ಕೆತ್ತಿದ್ದೆ. ಸೋಳಿ ರೊಟ್ಟಿ ಕಾಯಿ ಕೇಳ್ತಿದ್ರು ಅಮ್ಮ. ಯಾರೋ ಕೆರೋಕಿದ್ರೆ ಯಾರೋ ಜನ ಇದ್ರೆ ಬರ್ರಿ. ಟಿವಿ ನೋಡ್ತಾ ನೋಡ್ತಾ ಕೆರೋದು ಅಂತ ಕೇಳ್ಬೇಡ ಅಮ್ಮ. ಕೆರ್ದೆ ಎಂತ ಮಾಡ್ತಾನೆ? ಬೆಲ್ಲ ಹಾಕಿ ಪಾಕ ಮಾಡಿ ಹಾ ಆಮೇಲೆ ಹಾ ಆಮೇಲೆ ಎಂತ? ಸುಳ್ಳಿ ರೊಟ್ಟಿ ಇದ್ರು ಹಾಕಿ ಬೇಯಿಸಕ್ಕೆ. ಸುಳ್ಳಿ ರೊಟ್ಟಿ ಅಂದ್ರೆ ಎಂತ? ನಂಗೂ ಗೊತ್ತಿಲ್ಲ ಗೊತ್ತಿಲ್ಲ ಮಾಡ್ತೆ. ಪಪ್ಪನ ಗೊತ್ತಿಲ್ಲ ಅಂತ ನಿಂಗೂ ಗೊತ್ತಿಲ್ಲ ಎಂತ ಮಾಡ್ತೀನಿ ಹಾಗಾದ್ರೆ? ಎಂಥದೋ ಒಂದು ಮಾಡ್ತೀನಿ. ನಾವು ತಿನ್ನೋರು ಹೆಂಗಿರ್ಬೇಕೇನೋ ನಂಗೆ ಗೊತ್ತಿಲ್ಲ. ಬನ್ನಿ ಗೈಸ್, ಇಲ್ಲಿ ಉಂಡಿ ಕಟ್ತಿದ್ರು, ಅಲ್ಲಿ ಕಾಯಿ ಕೆರಿತಿದ್ರು, ಇಲ್ಲಿ ಉಂಡಿ ಕಟ್ತಿದ್ರು. ಯಾವಾಗ ಹೆಂಗ್ ತಿನ್ನೋದೇನ? ಕಾಯಿ ಬೆಲ್ಲನ ಬಿಸಿ ಮಾಡಿ ಹ್ಮ್ ಗಟ್ಟಿ ಪಾಕ ಮಾಡಿ ಹ್ಮ್ ಅದಕ್ಕೆ ಕಾಯಿ ಸುಳಿಯನ್ನ ಹಾಕಿ ಹ್ಮ್ ಒಳ್ಳೆ ಮಿಕ್ಸ್ ಮಾಡಿ ಪಾಕ ಗಟ್ಟಿಯಾದ ನಂತರ ಅದನ್ನು ತಣಿಸಿ ಹ್ಮ್ ಒರೆದ ಹಿಟ್ಟನ್ನು ಚಪಾತಿಗೆ ಸೇರಿಸಿ ಬೇಯಿಸೋದು. ಬೇಯಿಸೋದು. ಬೇಯಿಸ್ಕೊಂಡೆ ಇದಿಲ್ಲ ಅರ್ಶಿನಲ್ಲಿ ತರಲಿಲ್ಲ ಅಲ್ಲ? ವಾಸನೆಯಲ್ಲಿ ಹಿಂಬದಿಗದೆ ಕೊಯ್ಕ ಬರ್ಬೇಕಲ್ಲ. ಎಲ್ಲ ಉಂಡೆ ಕಟ್ಟಿರೋದು ಬರೀತಿದ್ದಾರೆ. ಅಮ್ಮ ಎಂತ ಮಾಡ್ತಿದ್ದಾರೆ? ಅಮ್ಮ ಎಂತ ಇದೆ? ಕಾಯಿ ಬೆಲ್ಲದ ಪಾಕ ಇದೆ. ಹುರಿದಿರುವಂಥ ಕಾಯಿ ತುರಿಯನ್ನು ಇದಕ್ಕೆ ಮಿಶ್ರಣ ಮಾಡಿಕೊಂಡು ಅಂತ ಮಾಡುವೆ. ಅಮ್ಮ ಸಂಜೆ ಮೇಲೆ ಅಮ್ಮ ಧಾರವಾಡ ಪೇಡ ನಂಗೆ ಮಾಡ್ಕೊಡ್ತಾರಂತೆ. ಅಮ್ಮ ಹಾಂ ಮಾಡ್ಕೊಂಡಿಲ್ಲ. ಇದು ಮುಗಿದಾದ್ಮೇಲೆ ನೆಕ್ಸ್ಟ್ ಧಾರವಾಡ ಪೇಡ. ಹಂಗೆ ಕಾಯಿ ಬೆಲ್ಲ ತುಂಬ ಕಾಯಿ ಬೆಲ್ಲ ತುಂಬಿಸಿ ಕಾಯಿ ಬೆಲ್ಲ ಅಲ್ಲ ಇದು ಮಾಡೋದು ಎಂಥದ್ದು? ಹೂರ್ಣ ಹೂರ್ಣ ಇದ್ರೊಳಗೆ ತುಂಬಿಸಿ ಆಮೇಲೆ ಅರ್ಶಿಣದಲ್ಲಿ ಹಾಕಿದ್ರ ಮೇಲೆ ಬೇಯಿಸಿದ್ರು. ಅರ್ಶಿಣನೇನೆ ಅರ್ಶಿಣದಲ್ಲಿ ಎಲ್ಲ ಹಾಕಿದ್ರು. ಹಾಂ ಇದು ಅರ್ಶಿಣ. ಮಾಡ್ತಾ 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 ನಿನ್ನ ಕೈ ಹಾಕೋದು ತಿಂತೀವಿ. ನೀವು ತಿನ್ನೋದು. ಬಿಸಿ ಹಾಂ ಸಾಕು. ಬೇಯಿಸ್ಲಿಕ್ಕೆ ಇಟ್ಟಿರೋದನ್ನು ತೆಗೆದು ನೋಡಿದ್ರೆ ಈ ಥರ ಆಗಿರ್ತದೆ. ಪಾತಳಿ ರೆಡಿ. ಬಿಸಿ 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 ಉಂಟು, ಬಿಸಿ ಉಂಟು. ಅಕ್ಕಿ ಹಿಟ್ಟಿದ್ದು ಮಾಡ್ತಾರೆ, ಇದು ಗೋಧಿ ಹಿಟ್ಟಿಂದ ಪಾತಳಿ. ಬೇಕಪ್ಪ ಇಲ್ಲಪ್ಪ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂತಮ್ಮ ಬೆಳ್ಳಿ ಕಾಡಿ ಕೊಡು. ಬೆಳ್ಳಿ ಬೆಳ್ಳಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಬಾಯ್ ಬಾಯ್.